ಸುಮಾರು 2,500-3,000 ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆ ಈ ಸಂದರ್ಭದಲ್ಲಿ ನನಗೆ ನೆನಪಾಗ್ತಾ ಇದೆ. ನಿಮಗೆಲ್ಲ ಗೊತ್ತು, ಚೀನಾ ದೇಶದಲ್ಲಿ ಒಬ್ಬ ತತ್ವಜ್ಞಾನಿ ಇದ್ದ. ಅವನನ್ನು ಧರ್ಮಸ್ಥಾಪಕ ಅಂತ ಕೂಡ ಹೇಳ್ತಾರೆ, ಕನ್ಫ್ಯೂಷಿಯಸ್. ಅವನ ಹೆಸರು ಕನ್ಫ್ಯೂಷಿಯಸ್. ಹೀಗೆ ಅವನು ನಡ್ಕೊಂಡು ಹೊರಟಿದ್ದ. ನಡ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಒಬ್ಬ ಅಜ್ಜ ತೋಟದಲ್ಲಿ ನೀರು ಸೇರ್ತಾ ಇದ್ದ. ವಯಸ್ಸಾಗಿತ್ತು. ಕನ್ಫ್ಯೂಷಿಯನ್ಸ್ಗಿಂತ ಹೆಚ್ಚು ವಯಸ್ಸಾದಂಥ ಅಜ್ಜ, ಸುಮಾರು 70-75 ವರ್ಷದ ಅಜ್ಜ ನೀರು ಸೇರ್ತಾ ಇದ್ದ. ಕನ್ಫ್ಯೂಷಿಯಸ್ ಹೋದ ಅವನ ಹತ್ರ. ಹೋಗಿ ಕೇಳ್ತಾನೆ, ಯಾಕಪ್ಪ, ಯಾಕೆ ಬಾವಿಯಿಂದ ನೀರು ಸೇರ್ತಾ ಇದ್ದೀಯಾ? ಇಷ್ಟು ವಯಸ್ಸಾಗಿದೆ ನಿನಗೆ, ಕಷ್ಟ ಆಗಲ್ವಾ? ಆವಾಗ ಅವನು ಹೇಳಿದ, ಇಲ್ಲ, ಗಿಡಗಳಿಗೆ ನೀರು ಹಾಕಬೇಕಾಗಿದೆ, ಸಸಿಗಳಿಗೆ ನೀರು ಹಾಕಬೇಕಾಗಿದೆ. ನನ್ನ ಮಗ ಹೋಗಿ ನೀರು ಸೇದಿ ಹಾಕಿ ಬರ್ತಾನೆ, ನಾನು ಅವನಿಗೆ ಸೇದಿ ಕೊಡ್ತಾ ಇದ್ದೀನಿ. ಯಾಕೋ ಈ ಥರ ಯಾಕೆ ಸೇರ್ತಾ ಇದ್ದೀಯಾ? ಏತಗಳು ಅಂತ ಬಂದಿದ್ದಾವಲ್ಲ, ಗೊತ್ತಿಲ್ವಾ? ಎತ್ತುಗಳ ಕಡೆಯಿಂದ ಎಳೆಸಿದ್ರೆ, ಕುದುರೆಗಳ ಕಡೆಯಿಂದ ಎಳೆಸಿದ್ರೆ ನಿನಗೊಂದು ಸಾರಿಗೆ 10 ಕೊಡ ನೀರು ಬರ್ತದೆ. ನಿನಗೆ ಶ್ರಮನೇ ಆಗೋದಿಲ್ಲ. ಅದಕ್ಕೊಂದು ಹರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ರೆ ಸುಲಭವಾಗಿ ನೀರು ಉಳಿಸ್ಬೋದಲ್ಲ. ಯಾಕೆ ಇದೆಲ್ಲ ಬಂದಿದೆಯಲ್ಲ, ಕಂಡುಹಿಡಿದಿದಾರಲ್ಲ, ನಿನಗೆ ಗೊತ್ತಿಲ್ವಾ? ಅವಾಗ ಮುದುಕ ಅಂತಾನೆ, ಸುಮ್ಮನಿರು, ಜೋರಾಗಿ ಮಾತಾಡಬೇಡ. ಯಾರಿಗೆ ಹೇಳ್ತಾನೆ? ಧರ್ಮಗುರುವಿಗೆ, ಧರ್ಮ ಪ್ರವರ್ತಕನಿಗೆ ಹೇಳ್ತಾನೆ, ಸುಮ್ಮನಿರು, ನನಗೂ ಗೊತ್ತಿದೆ ಅದು. ನಾನು ಅದನ್ನು ಅಳವಡಿಸ್ಕೊಂಡ್ರೆ ನನ್ನ ಮಗ ಸೋಮಾರಿ ಆಗ್ತಾನೆ. ಗೊತ್ತಾಯ್ತಾ? ನನ್ನ ಮಗ ಸೋಮಾರಿ ಆಗ್ತಾನೆ. ಅದಕ್ಕೆ ನನಗೆ ಗೊತ್ತಿದ್ದರೂ ನಾನಿನ್ನೂ ಅದನ್ನು ನಮ್ಮ ಬಾವಿಗೆ ಅಳವಡಿಸಿಲ್ಲ. ನೀರು ಕೈಯಿಂದ ಸೇರಿ ಹೊತ್ಕೊಂಡೋಗಿ ಹಾಕಿ ಬರ್ತೀವಿ. ನೀನು ಜೋರಾಗಿ ಮಾತಾಡಬೇಡ, ಅವನೆಲ್ಲಾರ ಕೇಳಿಸ್ಕೊಂಡು ಅವನ ಮೇಲೆ ಸೋಮಾರಿ ಆಗ್ತಾನೆ ಅಂತ ಹೇಳ್ತಾನೆ. ಇದನ್ನು ನಿಮ್ಮ ಸಿದ್ದರಾಮಯ್ಯನವ್ರಿಗೆ ಗೊತ್ತಾಯ್ತಲ್ಲ, ರಾಹುಲ್ ಗಾಂಧಿಯವರಿಗೆ, ಎಲ್ರಿಗೂ ಹೇಳಬೇಕು ಈ ಕಥೆನ. ಆ ಕಥೆ ಹೇಳಿದ್ರು ಅವ್ರು ಇನ್ನೊಂದು ಅದಕ್ಕೊಂದು ಏನೋ ಸ್ಪಷ್ಟೀಕರಣ ಕೊಟ್ಬಿಡ್ತಾರೆ ಅವರು. ಗೊತ್ತಾಯ್ತಲ್ಲ? ಅಂದರೆ ವಿಜ್ಞಾನದ ಸಾಧನೆಗಳಿಂದ ಜನರನ್ನು ಸೋಮಾರಿಗಳನ್ನಾಗಿ ಮಾಡಿಸಿದರೆ ಬರೀ ಸೋಮಾರಿತನ ಅಷ್ಟೇ ಬರಲ್ಲ, ರೋಗಿಗಳು ಆಗ್ತಾರೆ. ಸೋಮಾರಿತನದ ಜೊತೆಗೆ, ಆಲಸ್ಯದ ಜೊತೆಗೆ ರೋಗ ಕೂಡ ಬರ್ತದೆ. ಶ್ರಮ, ಎಲ್ಲಿ ಶ್ರಮ ಇದೆಯೋ, ಎಲ್ಲಿ ಪರಿಶ್ರಮ ಇದೆಯೋ ಅಲ್ಲಿ ಆರೋಗ್ಯ ಇರ್ತದೆ, ಅಲ್ಲಿ ಆನಂದ ಇರ್ತದೆ. ಪರಿಶ್ರಮ ಜೀವಿಯೇ ಈ ಜಗತ್ತಿನಲ್ಲಿ ಸುಖಿ. ಆದ್ದರಿಂದಲೇ ಬಸವಣ್ಣನವರು ಎಲ್ಲ ಶರಣರು 12ನೇ ಶತಮಾನದಲ್ಲಿ ಘೋಷಿಸಿದ್ದು ಕಾಯಕವೇ. ಗೊತ್ತಾಯ್ತಾ? ಕಾಯಕವೇ ಕೈಲಾಸ. ಕಾಯಕ ಬಿಟ್ವಿ ನರಕ ಹಾಗೆ ಆಗುತ್ತೆ. ನೋಡಿ, ಬೇಕಿದ್ರೆ ಇದೇ ಥರ ಹೋಗಲಿ. ಇನ್ನು 10 ವರ್ಷಗಳಲ್ಲಿ ಹಾಸ್ಪಿಟ್ಲ್ಗಳು ಎಷ್ಟಾಗಿರ್ತವೆ, ಆಲಸಿಗಳೆಷ್ಟಾಗಿರ್ತಾರೆ, ಅಪರಾಧಿಗಳು, ಕಾಯಕ ಇಲ್ಲದಿದ್ದರೆ ಅಪರಾಧಿಗಳು ಜಾಸ್ತಿ ಆಗ್ತಾರೆ. ಸುಮ್ಮನೆ ಹಣ ಕೊಡಿ, ಸುಮ್ಮನೆ ಅನ್ನ ಕೊಡಿ, ಅಪರಾಧಿಗಳು ಜಾಸ್ತಿ ಜನ ಸೃಷ್ಟಿ ಆಗ್ತಾರೆ. ಆದ್ದರಿಂದ ನಾವೆಲ್ಲರೂ ತಿಳ್ಕೋಬೇಕು, ಶ್ರಮ ಜೀವನ ಇರಲೇಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು, ಗಾಳಿ ಇಲ್ಲದೆ ನಾವು ಬದುಕಕ್ಕೆ ಸಾಧ್ಯವಿಲ್ಲ. ಈ ಗಾಳಿ, ಆಕ್ಸಿಜನ್ ಸುಮ್ಮನೆ ಬಂದಿಲ್ಲ ಈ ಭೂಮಿ ಮೇಲೆ. ತಜ್ಞರು ಒಂದು ಅಭಿಪ್ರಾಯ ಹೇಳ್ತಾರೆ, ಮೊದಲು ಭೂಮಿ ತುಂಬ ಕಾರ್ಬನ್ ಡೈಆಕ್ಸೈಡೇ ಇತ್ತು. ಕಾರ್ಬನ್ ಡೈಆಕ್ಸೈಡ್ ಅಂದರೆ ಗೊತ್ತಾಗ್ತದಲ್ಲ, ಏನಂತಾರೆ ಅದಕ್ಕೆ? ಇಂಗಾಲ ಆಮ್ಲ. ಕಾರ್ಬನ್ ಡೈಆಕ್ಸೈಡೇ ಇತ್ತು ಎಲ್ಲೆಲ್ಲೂ. ಅಲ್ಲಿ ಆವಾಗ ಯಾವ ಜೀವವೂ ವಿಕಾಸ ಆಗಿರಲಿಲ್ಲ. ಇಲ್ಲಿ ಹೇಗೋ ಏನೋ ಗೊತ್ತಿಲ್ಲ, ಸಮುದ್ರಗಳು ಸೃಷ್ಟಿಯಾದವು. ನೀರು ಬಂತು ಸಮುದ್ರದಲ್ಲಿ. ಅದು ಹೇಳ್ತೀನಿ ನನಗೆ, ಎಷ್ಟೋ ಕೋಟಿ ವರ್ಷಗಳು ಆದಂತಹ ಪ್ರಕ್ರಿಯೆ ಇದು. ಆ ನೀರಿನಲ್ಲಿ ಮೊದಲು ನಿಮಗೆಲ್ಲ ಕಲಿಸಿರ್ತಾರೆ, ಅಮೀಬಾ ಅನ್ನುವಂಥ ಏಕಕೋಶ ಜೀವಿ
ಉತ್ಪತ್ತಿ ಆಯಿತು ಅಂತ ಹೇಳಿರ್ತಾರೆ. ಅಮೀಬಾಗಿಂತ ಮುಂಚೆ 18 ರೀತಿಯ ಪಾಚಿಗಳು, ಮೈಕ್ರೋ ಆಲ್ಗೆ ಅಂತ ಕರೀತಾರೆ, ಸೂಕ್ಷ್ಮವಾದಂತಹ ಪಾಚಿಗಳು ಸೃಷ್ಟಿಯಾದವು. ಆ ಪಾಚಿಗಳು ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಆಕ್ಸಿಜನ್ನನ್ನು ಫಿಕ್ಸೇಷನ್ ಮಾಡಿದವು. ಆಕ್ಸಿಜನ್ ನಿರ್ಮಾಣ ಆಗೋಕ್ಕೆ ಶುರುವಾಯಿತು. ಮೊಟ್ಟ ಮೊದಲು ಗಿಡ ಮರಗಳು ಬರಲಿಲ್ಲ. ಮೊಟ್ಟ ಮೊದಲು ಪಾಚಿ ವರ್ಗದ ಸಸ್ಯಗಳು, ಈಗ ನೀವು ಸ್ಪಿರುಲಿನ ತಗೊಳ್ತಿರಲ್ಲ, ಆ ಥರದ ಸಸ್ಯಗಳು 24 ತಾಸು 365 ದಿನವೂ ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಂಡೇ ಬೆಳೀತವೆ, ಆಕ್ಸಿಜನನ್ನು ಬಿಡುಗಡೆ ಮಾಡ್ತವೆ. ಈ ಸ್ಥಿತಿ ಸುಮಾರು 100 ಕೋಟಿ ವರ್ಷ, ಎಷ್ಟು ವರ್ಷ? 100 ಕೋಟಿ ವರ್ಷ ಇತ್ತಂತೆ ಭೂಮಿ ಮೇಲೆ. ಆವಾಗ ಹೇಗೋ ಏಕಕೋಶ ಜೀವಿ, ಸಮುದ್ರದ ಜಲಚರಗಳು ಮತ್ತು ಉಭಯವಾಸಿಗಳು, ಆಮೇಲೆ ಗಿಡ ಮರಗಳು ಎಲ್ಲ ಬಂದು ಸಮುದ್ರದಲ್ಲಿ ಕೆಲವು ಸಸ್ಯಗಳು ಬೆಳೆದವು, ಆಮೇಲೆ ಭೂಮಿ ಮೇಲೆ ಸಸ್ಯಗಳು ಬಂದವು. ಹೀಗೆ ಬರ್ತಾ 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 ಸೃಷ್ಟಿಕ್ರಿಯೆ ಆಯಿತು. ಇವತ್ತು ನಾವು ಅವಿವೇಕದಿಂದ, ಅಜ್ಞಾನದಿಂದ ಮರಗಿಡಗಳನ್ನು ಕಡಿದು ಬಿಲ್ಡಿಂಗ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಆಮೇಲಿಂದ ಏನೆಲ್ಲ ರಸ್ತೆಗಳು ಕಡಿಬೇಕಾದ್ರೆ, ರಸ್ತೆಗಳು ಮಾಡಬೇಕಾದ್ರೆ ಆಜುಬಾಜುಕಿನ 100 ವರ್ಷದ ಗಿಡಗಳನ್ನು ಸುಲಭವಾಗಿ ಕಡಿದು ಬಿಡ್ತಾರೆ. ಅಂದರೆ ನಾವಿಲ್ಲಿ ತಿಳ್ಕೋಬೇಕು, ಮನುಷ್ಯ ಎಷ್ಟು ಅಜ್ಞಾನದಿಂದ ಬದುಕ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರಳಯಕ್ಕೆ ಇನ್ನೇನೂ ಬೇಕಾಗಿಲ್ಲ. ನಾವು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳು, ನಾವು ಮಾಡ್ತಾ ಇರ್ತಕ್ಕಂಥ ಅತಿರೇಕಗಳು. ಇವತ್ತು ಕೂಡ ಡೆಲ್ಲಿನಲ್ಲಿ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ, ಉಸಿರಾಟ ಮಾಡೋಕ್ಕೆ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ ಡೆಲ್ಲಿನಲ್ಲಿ. ಆ ಡೆಲ್ಲಿಯ ಸ್ಥಿತಿ ಮುಂದೆ ಮುಂಬೈಗೂ ಬರ್ತದೆ, ಕಲ್ಕತ್ತಾಕ್ಕೂ ಬರ್ತದೆ, ಬೆಂಗಳೂರಿಗೂ ಬರ್ತದೆ, ಕಲಬುರಗಿಗೂ ಬರ್ತದೆ, ಬೀದರ್ಗೂ ಬರುತ್ತೆ. ಬಸವ ಕಲ್ಯಾಣಕ್ಕೆ ಬರುತ್ತಾ? ಬರಲ್ಲ ಅಂತ ಕಾಣುತ್ತೆ. ಅಷ್ಟೊತ್ತಿಗೆ ಶರಣರಾಗ್ತೀರಾ ಇಲ್ವೋ ನೋಡೋಣ. ಆಗ್ತೀರಾ ನೋಡೋಣ. ಹಂಗಾದರೆ ಮರಗಿಡಗಳನ್ನು ಹಚ್ಚಿ ಎಲ್ಲ ರಸ್ತೆ ಬಾಜು, ಎಲ್ಲೆಲ್ಲಿ ರಸ್ತೆ ಅಕ್ಕಪಕ್ಕ ಖಾಲಿ ಇದೆಯೋ ಅಲ್ಲೆಲ್ಲ ಮರಗಿಡಗಳು ಹಚ್ಚಿ. ತುಮಕೂರಿನಲ್ಲಿ ಒಬ್ಬರು ಸಿದ್ದಪ್ಪ ಅಂತ ಇದ್ದಾರೆ, ಪ್ರೊಫೆಸರ್ ಸಿದ್ದಪ್ಪ ಅಂತೇಳಿ, ಬೇವಿನ ಗಿಡಗಳು ಮತ್ತು ಕೆಲವು ಜಾತಿಯ ಗಿಡಗಳನ್ನು ಆಯ್ಕೆ ಮಾಡಿಕೊಂಡು ಸುಮಾರು 100,000ಕ್ಕಿಂತಲೂ ಹೆಚ್ಚು ಗಿಡಗಳನ್ನು ರಸ್ತೆ ಆಜುಬಾಜು ಹಚ್ಚಿದ್ದಾರೆ. ಈಗೆಷ್ಟೋ ದೊಡ್ಡವಾಗಿದ್ದಾವೆ. ತುಮಕೂರಿನಲ್ಲಿ ನಡೀತಾ ಇದೆ. ಸಾಲುಮರದ ತಿಮ್ಮಕ್ಕ ಜಪ ಮಾಡ್ತಿರಲ್ಲ, ಆಕೆ ಕೂಡ ಮೊದಲು ಆ ತುಮಕೂರಿನ ಸಮೀಪದಲ್ಲೇ ಯಾವುದೋ ಹಳ್ಳಿಗೆ ಸೇರಿದಂಥವ್ರು ಅವರು, ಗೊತ್ತಾಯ್ತಲ್ವ? ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು, ನಾವು ಈ ವಾಯುವಿನ ಮಹತ್ವ, ಅದರಲ್ಲೂ ಆಕ್ಸಿಜನ್. ಅದಕ್ಕೆ ಆವಾತವಾಯಿ ಭೇಷಜಂ ವಿವಾತವಾಯಿ ಯದ್ರಪಃ. ಅಂದರೆ ನಮಗೆ ನಾವು ತೆಗೆದುಕೊಳ್ತಕ್ಕಂಥ ಆಮ್ಲಜನಕ ಅದು ಏನು? ಭೇಷಜಂ. ಭೇಷಜ ಅಂದರೆ ಔಷಧಿ. ಭೇಷಜ ಅಂದ್ರೇನು? ಔಷಧಿ. ಆಕ್ಸಿಜನ್ನೇ ಔಷಧಿ. ಮತ್ತು ನಿಮ್ಮ ಆಹಾರ ಜೀರ್ಣ ಆಗಬೇಕಾದ್ರೆ, ಉಂಡಂಥ ಆಹಾರ ಜೀರ್ಣ ಆಗಬೇಕಾದ್ರೆ ಅದು ಕೂಡ ಮುಂದೆ ಏನಾಗುತ್ತೆ ಗೊತ್ತಾ? ಒಡೆದು ಕಣಗಳಾಗಿ ಬೇರೆ ಬೇರೆ ಪ್ರೋಟೀನ್ ಆಗಿ, ಫ್ಯಾಟ್ ಆಗಿ ಕನ್ವರ್ಟ್ ಆಗಿ, ಶುಗರ್ ಆಗಿ ಕನ್ವರ್ಟ್ ಆಗಿ, ಕೊನೆಗೆ ಆಕ್ಸಿಜನ್ ಆಗಿತ್ತು, ನೀರಾಗುತ್ತೆ, ಆಮೇಲೆ ಆಕ್ಸಿಜನ್ ಆಗಿ ಶಕ್ತಿ ಆಗ್ತಕ್ಕಂಥದ್ದು. ಆ ಪ್ರಕ್ರಿಯೆ ಅಷ್ಟು ಅದ್ಭುತವಾದಂಥ ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕೆ ನೀವೆಷ್ಟು ಊಟ ಮಾಡ್ತೀರಾ ಮುಖ್ಯ ಅಲ್ಲ, ಎಷ್ಟು ಆಕ್ಸಿಜನ್ ತಗೊಳ್ತೀರ, ಎಷ್ಟು ನೀರು ಕುಡಿತೀರಾ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಸಂಗತಿ. ಈಗ ನಿಮಗೆ ಕುಡಿಲಿಕ್ಕೆ ಒಳ್ಳೆ ನೀರು ಸಿಗ್ತಾ ಇಲ್ಲ. ನಾನು ನೋಡಿದೆ, ಬಸವ ಕಲ್ಯಾಣಕ್ಕೆ ಬಂದೀಗ 10 ದಿವಸ ಆಯಿತು. ನಮ್ಮ ಆಶ್ರಮದಲ್ಲಿ ಸಿಕ್ಕಂತಹ ನೀರು, ನಾವು ಮಳೆ ನೀರು ಕುಡಿತೀವಿ, 365 ದಿವಸನೂ
ಮಳೆ ನೀರನ್ನೇ ಕುಡಿತೀವಿ ನಮ್ಮ ಆಶ್ರಮದಲ್ಲಿ. ಅಡುಗೆಗೆ ಮತ್ತು ಕುಡಿಯೋದಕ್ಕೆ ಮಳೆ ನೀರು ಬಳಸ್ತೀವಿ. ಅದು ನೀರಿನ ಬಗ್ಗೆ ಬಂದಾಗ ಹೇಳ್ತೀನಿ ನಾನು.